ಸರ್ವೆಗೆ ಹೋದ ಅಧಿಕಾರಿಗಳಿಗೆ ಪೊರಕೆ ಸೇವೆ ಆಗಿದೆ. ಬಿಡದಿ ಟೌನ್ಶಿಪ್ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಮಹಿಳೆಯರು. ಸರ್ವೆಗೆ ಹೋಗಿದ್ದಾರೆ, ಪೊರಕೆ ಸೇವೆಯನ್ನು ಮಾಡಿದ್ದಾರೆ. ಮಂಡಲಹಳ್ಳಿಯಲ್ಲಿ ಅಧಿಕಾರಿಗಳಿಗೆ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಎಂಥ ಸ್ಥಿತಿ! ಅಧಿಕಾರಿಗಳೇನ್ ಮಾಡಿದ್ದಾರೆ? ಪೊರಕೆ ಸೇವೆಯನ್ನು ಮಾಡಿದ್ದಾರೆ. ಸರ್ವೆಗೆ ಹೋಗಿದ್ದಾರೆ. ಸರ್ವೆಗೆ ಹೋದಂತ ಅಧಿಕಾರಿಗಳಿಗೆ ಪೊರಕೆ ಸೇವೆ ಆಗಿದೆ. ಬಿಡದಿ ಟೌನ್ಶಿಪ್ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಮಹಿಳೆಯರು. ಈಗ ಬರ್ತೀರಾ SIR ಅಂತ ಈಗ ಮನೆ ಬಾಗಿಲಿಗೆ ಬರ್ತೀರಾ? ನಮ್ಮ ಗೋಳನ್ನ ಕೇಳೋದೇ ಇಲ್ವಾ ನೀವು? ಹಂಗಾದ್ರೆ ನಿಮ್ಮ ಕೆಲಸ ಆಗಬೇಕು, ನಿಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಏನು ಬೇಕಾದ್ರೂ ಮಾಡ್ತೀರಾ? ಯಾರ ಕೈಕಾಲು ಬೇಕಾದ್ರೂ ಹಿಡಿತೀರಾ? ಕಲ್ಲು ಇಟ್ಕೆ ಏನೇನ್ ಸಿಕ್ಕಿದ್ಯೋ ಎಲ್ಲವನ್ನ ಎತ್ತು ಬಾರಿಸೋದಕ್ಕೆ ಹೊರಟಿದ್ದಾರೆ. 2 ಕಾರುಗಳ ಗಾಜುಗಳನ್ನ ಜಖಂಗೊಳಿಸಿದ್ದಾರೆ. ಅಧಿಕಾರಿಗಳು ಮನೆ ಬಾಗಿಲಿಗೆ ಹೋಗಿದ್ದಾರೆ SIR ಮಾಡಬೇಕು ಅಂತ. ಆ ಸಂದರ್ಭದಲ್ಲಿ ರೊಚ್ಚಿಗೆದ್ದಿದ್ದಾರೆ ಮಹಿಳೆಯರು. ಯಾವ ಕಾರಣಕ್ಕೆ? ಬಿಡದಿ ಟೌನ್ಶಿಪ್ ವಿಚಾರಕ್ಕೆ. ಮಂಡಲಹಳ್ಳಿಯಲ್ಲಿ ಅಧಿಕಾರಿಗಳಿಗೆ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಸರ್ಕಾರ ಮಾಡೇ ಮಾಡ್ತೀವಿ ಬಿಡದಿ ಟೌನ್ಶಿಪ್ ಅಂತ ಹೇಳಿ ಪಣ ತೊಟ್ಟಿದೆ. ಈಗ ನಿಮಗೆ SIR ಆಗಬೇಕಾ? ನಿಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಬೇಕಾ? ನಾವು ಫಾರ್ಮ್ ಅನ್ನು ಫಿಲ್ ಮಾಡಬೇಕಾ? ಯಾಕೆ ಮಾಡಬೇಕು? ರೊಚ್ಚಿಗೆದ್ದಿದ್ದಾರೆ ಬಿಡದಿ ಟೌನ್ಶಿಪ್ ವಿರುದ್ಧ. ಎಲ್ಲ ಮಹಿಳೆಯರು ಸಹ ರೊಚ್ಚಿಗೆದ್ದು ಕಾರಿನ ಗಾಜನ್ನ ಜಖಂಗೊಳಿಸಿದ್ದಾರೆ. ಅಧಿಕಾರಿಗಳು ಮನೆ ಬಾಗಿಲಿಗೆ ಹೋದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಘಟನೆ ನಡೆದಿದೆ. ಕಲ್ಲು ಇಟ್ಕೆ ಕಟ್ಟಿಗೆ ಎಲ್ಲ ಹಿಡ್ಕೊಂಡು ಬನ್ನಿ ನಿಮಗೆ ದೊಡ್ಡ ಪೂಜೆನೇ ಮಾಡ್ತೀವಿ ಅಂತ ಹೇಳಿ ಅಧಿಕಾರಿಗಳಿಗೆ ಸಿಕ್ಕಿದ್ರಲ್ಲಿ ಹೊಡೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ನಮ್ಮ ಭೂಮಿಯನ್ನು ಉಳಿಸ್ಕೊಳ್ಬೇಕು, ಕಷ್ಟಪಟ್ಟು ಬೆಳೆಸಿದಂಥ ಈ ತೋಟವನ್ನ, ಅಡಿಕೆ ಮರವನ್ನ, ಹಸಿರನ್ನ ಉಳಿಸ್ಕೊಳ್ಬೇಕು. ಆದ್ರೆ ಸರ್ಕಾರ ನಮ್ಮನ್ನ ಹೆಣವಾಗಿ ಮಲಗಿಸಿ ಅದ್ರ ಮೇಲೆ ನಾವಿವಾಗ ಟೌನ್ಶಿಪ್ ಮಾಡ್ತೀವಿ ಅಂತಲೇ ಹೊರಟಿದ್ದಾರೆ. ಈಗ ನಿಮ್ಮ ಕೆಲಸ ಆಗಬೇಕು, ಈಗ ನಮ್ಮ ಹತ್ರ ಬರ್ತಾ ಇದ್ದೀರಾ, ಬನ್ನಿ ಮಾಡ್ತೀವಿ ನಿಮಗೆ ಅಂತ ಹೇಳಿ ಕಾರುಗಳ ಗಾಜುಗಳನ್ನ ಜಖಂಗೊಳಿಸಿದ್ದಾರೆ. ಪೊರಕೆ ಸೇವೆಯನ್ನು ಮಾಡಿದ್ದಾರೆ. ಸಿಕ್ಕದ್ರಲ್ಲಿ ಹೊಡೆಯುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಹೆಂಗಸರು ಮಾಡಿದ್ದಾರೆ. ಇದಕ್ಕೋಸ್ಕರನೇ ಕಾಯ್ತಾ ಇದ್ರು. ನೆಕ್ಸ್ಟ್ ಎಲೆಕ್ಷನ್ ಬರುತ್ತಾ? ಎಲೆಕ್ಷನ್ ಒಳಗೆ ಈ ಟೌನ್ಶಿಪ್ಗೊಂದು ಅಂತಿಮವನ್ನ ಹಾಡಿದ್ರೆ ಅವಾಗ ಹಿಂಗೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ, ಅದು ಗೊತ್ತಿಲ್ಲ. ಈಗ SIR ಪ್ರಕ್ರಿಯೆ ನಡೀತಾ ಇದೆ. ಹಾಗಾಗಿ ನಾವು ಇದಕ್ಕೆ ಸಪೋರ್ಟ್ ಮಾಡೋದಿಲ್ಲ, ಯಾರನ್ನು ಸಹ ಇಲ್ಲಿ ಬರೋದಕ್ಕೆ ಬಿಡೋದಿಲ್ಲ. ನಮ್ಮ ಭೂಮಿಯನ್ನ ವಶ ಮಾಡ್ಕೊಳ್ತೀರಾ? ಹೆಂಗ್ ಮಾಡ್ಕೊಳ್ತೀರಾ? ನೋಡೇ ಬಿಡ್ತೀವಿ ಅಂತ ಹೇಳಿ ಮಹಿಳೆಯರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅದು ಸರ್ವೆಗೆ ಹೋದಂತ ಅಧಿಕಾರಿಗಳ ಮೇಲೆ. ಸರ್ಕಾರಕ್ಕೆ ಮುಟ್ಟಬೇಕು. ಈಗ ಅಧಿಕಾರಿಗಳಿಗೆ ನಾವು ಈ ರೀತಿಯಾಗಿ ಚಪ್ಪಲಿ ಪೂಜೆನ ಏನೋ ಒಂದು ಮಾಡ್ತೀವಿ ಅಂತ ಹೇಳಿದ್ರೆ ಅದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕು. ಬಂದಿದ್ದಾರೆ, ಇಲ್ಲಿ CM DK ಶಿವರು ಬಂದಿದ್ದಾರೆ, ಅವರ ಬೆಂಬಲಿಗರು ಬಂದಿದ್ದಾರೆ. ಆದ್ರೂ ಯಾರೂ ಸಹ ನಮ್ಮ ಮಾತನ್ನು ಕೇಳ್ತಾ ಇಲ್ಲ. ಟೌನ್ಶಿಪ್ ಮಾಡೇ ಮಾಡ್ತೀವಿ, ಮಾಡೇ ತೀರ್ತೀವಿ ಅಂತ ಹೇಳಿ ಪಣವನ್ನ ತೊಟ್ಟಿದ್ದಾರೆ. ಹಂಗಾಗಿ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ರೊಚ್ಚಿಗೆದ್ದಿದ್ದಾರೆ.